ಲೋಕಸಭಾ ಚುನಾವಣೆಯ ಫಲಿತಾಂಶ ಪ್ರಕಟ ಆಗಿದೆ. ಕರ್ನಾಟಕದಲ್ಲಿ ಒಟ್ಟು 28 ಕ್ಷೇತ್ರಗಳ ಪೈಕಿ BJP ಕಳೆದ ಬಾರಿಗಿಂತ 8 ಕ್ಷೇತ್ರಗಳನ್ನು ಕಳೆದುಕೊಂಡಿದೆ. ಈ ಸಾರಿ ಕಾಂಗ್ರೆಸ್ ಆ 8 ಕ್ಷೇತ್ರಗಳನ್ನು ಗೆದ್ದಿದೆ, ಗಳಿಸ್ಕೊಂಡಿದೆ. ವಾಸ್ತವವಾಗಿ ಕಾಂಗ್ರೆಸ್ಸಿನ 8 ಸ್ಥಾನಗಳ ಗಳಿಕೆ ಅದು ಕರ್ನಾಟಕದಲ್ಲಿ ಆಡಳಿತದಲ್ಲಿರೋದು, ಅದರ ಗ್ಯಾರಂಟಿ ಸ್ಕೀಮ್ಗಳು, ಇದೆಲ್ಲ ಹಿನ್ನೆಲೆಯಲ್ಲಿ ನೋಡಿದಾಗ ದೊಡ್ಡ ಗಳಿಕೆ ಏನಲ್ಲ. ಆದರೆ ಈ ಚುನಾವಣೆಯ ದೊಡ್ಡ ಗಳಿಕೆ ಆಗಿರೋದು JDS ಪಕ್ಷಕ್ಕೆ ವಾಸ್ತವವಾಗಿ. ಯಾಕೆಂದರೆ JDS ಈ ಮೊದಲೇ ಇದ್ದಿದ್ದು 1 ಸ್ಥಾನ ಮಾತ್ರ, ಈ ಬಾರಿ ಅದು 2 ಸ್ಥಾನಗಳನ್ನು ಗಳಿಸಿಕೊಂಡಿದೆ. ಈ ಮೊದಲೇ ಅಧಿಕಾರದಲ್ಲಿದ್ದ ಹಾಸನವನ್ನು ಕಳೆದುಕೊಂಡರೂ ಕೂಡ ಕೋಲಾರ ಮತ್ತು ಮಂಡ್ಯದಲ್ಲಿ JDS ಮಹತ್ವದ ಜಯವನ್ನು ದಾಖಲಿಸಿದೆ. JDS ಪಾಲಿಗೆ ಈ ಜಯ ಮಹತ್ವದ್ದು ಯಾಕೆ ಅಂದರೆ, ಒಂದು ಆ ಪಕ್ಷದ ಅಸ್ತಿತ್ವದ ಪ್ರಶ್ನೆಯಾಗಿ ಈ ಚುನಾವಣೆ ಎದುರುಗಾಗಿತ್ತು. ಪಕ್ಷದ ನಾಯಕತ್ವ JDS ಪಕ್ಷದ ಭವಿಷ್ಯದ ರಾಜಕಾರಣವನ್ನು ಪಣಕ್ಕಿಟ್ಟು BJP ಜೊತೆ ಹೊಂದಾಣಿಕೆ ಮಾಡಿಕೊಂಡು ಈ ಚುನಾವಣೆ ಎದುರಿಸಿತು. ಮುಖ್ಯವಾಗಿ ಪಕ್ಷದ ರಾಜ್ಯಾಧ್ಯಕ್ಷ ಕುಮಾರಸ್ವಾಮಿ ಅವರು ತಮ್ಮನ್ನು ಈಗಾಗಲೇ ಇರುವ ವಿಧಾನಸಭಾ ಕ್ಷೇತ್ರವನ್ನು, ವಿಧಾನಸಭಾ ಶಾಸಕ ಸ್ಥಾನವನ್ನು ಪಣಕ್ಕಿಟ್ಟು ಮಂಡ್ಯದಿಂದ ಲೋಕಸಭಾ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದರು. ಅಲ್ಲಿ ಅವರು ನಡೆಸಿದ ಹೋರಾಟ ಪ್ರಭಾವಿ ಒಕ್ಕಲಿಗ ನಾಯಕರಾದಂಥ ಕಾಂಗ್ರೆಸ್ನ DK ಶಿವಕುಮಾರ್ ವಿರುದ್ಧದ ಒಂದು ದೊಡ್ಡ ಬಂಡಾಯ ಹೋರಾಟ ಆಗಿತ್ತು. ಮತ್ತು ಮಂಡ್ಯದಲ್ಲಿ ತಮ್ಮ ಅಸ್ತಿತ್ವವನ್ನು ಕಂಡುಕೊಳ್ಳುವ, ಕಳೆದ ಚುನಾವಣೆಯಲ್ಲಿ ತಮ್ಮ ಪುತ್ರ ನಿಖಿಲ್ ಕುಮಾರಸ್ವಾಮಿಗೆ ಸೋಲು ಕಂಡಿದ್ದಂಥ ಕ್ಷೇತ್ರದಲ್ಲಿ ಮತ್ತೆ ಪಕ್ಷವನ್ನು ಕಟ್ಟಿ ಬೆಳೆಸುವ ಸವಾಲಿನ ಹೋರಾಟ ಆಗಿತ್ತು. ಆ ಸವಾಲಿನಲ್ಲಿ ಅವರು ಗೆದ್ದಿದ್ದಾರೆ. ಆ ಮೂಲಕ JDS ಪಕ್ಷಕ್ಕೆ ಒಂದು ಪುನರ್ಜನ್ಮದ ಗೆಲುವನ್ನು ತಂದುಕೊಟ್ಟಿದ್ದಾರೆ. ಹಾಗೆ ಕೋಲಾರದಲ್ಲಿ ಕೂಡ ಪಕ್ಷದ ಅಭ್ಯರ್ಥಿ ಮಹತ್ವದ ಗೆಲುವನ್ನು ಸಾಧಿಸಿದ್ದಾರೆ. ಆದರೆ ಈ ಚುನಾವಣೆಯಲ್ಲಿ ಮತ್ತೊಂದು ಸವಾಲಿದ್ದಿದ್ದು JDSಗೆ, ಚುನಾವಣೆ ಹೊತ್ತಿನಲ್ಲಿಯೇ ಮತದಾನದ 2-3 ದಿನ ಮುಂಚೆ ಹೊರಬಿದ್ದಂಥ ಪೆನ್ಡ್ರೈವ್ ಪ್ರಕರಣ. ಹಾಸನದ ಅಭ್ಯರ್ಥಿಯಾಗಿ ಕಣಕ್ಕಿಳಿದಂತಹ ಹಾಸನದ ಹಾಲಿ ಸಂಸದ ಮತ್ತು JDSನ ಪ್ರಮುಖರಾದಂಥ, JDSನ ಅಧಿನಾಯಕರಾದಂಥ HD ದೇವೇಗೌಡರ ಮೊಮ್ಮಗ ಪ್ರಜ್ವಲ್ ರೇವಣ್ಣ ಅವರಿಗೆ ಸಂಬಂಧಿಸಿದ್ದು ಎನ್ನಲಾದ ಪೆನ್ಡ್ರೈವ್ ಪ್ರಕರಣ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು. ಅದು ದೊಡ್ಡ ಮಟ್ಟದಲ್ಲಿ ಪಕ್ಷಕ್ಕೆ ಮತ್ತು ಪಕ್ಷದ ನಾಯಕತ್ವಕ್ಕೆ ಮುಜುಗರವನ್ನು ತಂದಿತ್ತು. ಅಂತಹ ಹೊತ್ತಿನಲ್ಲೂ ಕೂಡ ಕುಮಾರಸ್ವಾಮಿ ಎದೆಗುಂದದೆ ಒಂದು ದೊಡ್ಡ ಹೋರಾಟವನ್ನು, ಒಂದು ಹೊಸ ಸವಾಲನ್ನು ಸ್ವೀಕರಿಸಿ ಪಕ್ಷದ 2 ಸ್ಥಾನಗಳನ್ನು ಗೆದ್ದಿದ್ದಾರೆ. ಅದು ಆ ದೃಷ್ಟಿಯಿಂದ ಕೂಡ ಪೆನ್ಡ್ರೈವ್ ಪ್ರಕರಣದ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿರೋ ಹೊತ್ತಿನಲ್ಲೂ ಕೂಡ ಅವರು ಗೆಲುವು ಮಹತ್ವದ್ದು. ಆ ಕಾರಣಕ್ಕಾಗಿ ಇದು JDSಗೆ ಭಾಳ ದೊಡ್ಡ ಲಾಭವನ್ನು ತಂದುಕೊಟ್ಟ ಚುನಾವಣೆ ಅಂತ ಹೇಳ್ಬೋದು. ಇನ್ನುಳಿದ ಹಾಗೆ ಪೆನ್ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹೇಳೋದಾದರೆ, ಪೆನ್ಡ್ರೈವ್ ಪ್ರಕರಣ ರಾಜ್ಯದ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ದೊಡ್ಡ ಮಟ್ಟದ ಪರಿಣಾಮವನ್ನು ಬೀರುತ್ತೆ ಅಂತ ನಿರೀಕ್ಷೆಗಳಿದ್ದವು. ಆದರೆ ಫಲಿತಾಂಶ ಬೇರೆಯದೇ ವಾಸ್ತವವನ್ನು ಹೇಳ್ತಾ ಇದೆ. ಏನು ಅಂದರೆ, ಉತ್ತರ ಕರ್ನಾಟಕದ 2ನೇ ಹಂತದ ಚುನಾವಣೆ ಕಂಡಂಥ ಉತ್ತರ ಕರ್ನಾಟಕದ ಭಾಗದಲ್ಲಿ ಕಾಂಗ್ರೆಸ್ 7 ಸ್ಥಾನಗಳನ್ನು ಗೆದ್ದರೂ ಕೂಡ ಅಲ್ಲಿ ಪೆನ್ಡ್ರೈವ್ ಪ್ರಕರಣ ದೊಡ್ಡ ಮಟ್ಟದಲ್ಲಿ ಪರಿಣಾಮ ಬೀರದ ಹಾಗೆ ಕಾಣ್ತಾ ಇಲ್ಲ. ಮೇಲ್ನೋಟಕ್ಕೆ ಅಲ್ಲಿ ಹೆಚ್ಚು ಕೆಲಸ ಮಾಡಿರೋದು ಕಾಂಗ್ರೆಸ್ನ ಗ್ಯಾರಂಟಿ ಸ್ಕೀಮ್ಗಳು ಮತ್ತು ಆಯಾ ಕ್ಷೇತ್ರಗಳಲ್ಲಿರುವಂಥ ಜಾತಿ ಸಮೀಕರಣಗಳು ಕಾಂಗ್ರೆಸ್ಸಿಗೆ ವರವಾಗಿ ಪರಿಣಮಿಸಿದ್ದಾವೆ. ಆ ಹಿನ್ನೆಲೆಯಲ್ಲಿ ನೋಡಿದ್ರೆ ಪೆನ್ಡ್ರೈವ್ ಪ್ರಕರಣ ಯಾವ ನಿರೀಕ್ಷಿತ ಮಟ್ಟದಲ್ಲಿ ರಾಜ್ಯದಲ್ಲಿ ಸದ್ದು ಮಾಡಿತ್ತು, ಯಾವ ಮಟ್ಟದಲ್ಲಿ ಅದು ಚುನಾವಣೆ ಮೇಲೆ ಪರಿಣಾಮ ಬೀರಬೇಕಾಗಿತ್ತು, ಆ ಮಟ್ಟಿಗಿನ ಪರಿಣಾಮ ಬೀರೋವಲ್ಲಿ ಯಶಸ್ವಿ ಆಗಿಲ್ಲ. ಮತ್ತು JDSಗೆ ಆ ಪ್ರಕರಣ ದೊಡ್ಡ ಹಿನ್ನಡೆ ಆಗುತ್ತೆ ಅನ್ನೋ ಏನು ಊಹೆಗಳಿತ್ತು, ಲೆಕ್ಕಾಚಾರಗಳಿತ್ತು, ಅದೆಲ್ಲ ತಲೆಕೆಳಗಾಗಿದೆ. JDS ಫೀನಿಕ್ಸ್ ಥರ ಮತ್ತೆ ಎದ್ದು ಬರುವ ಸಾಧ್ಯತೆಗಳು ಈ ಚುನಾವಣೆ ತೋರಿಸಿಕೊಟ್ಟಿದೆ. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ.